ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಮ್ಯಾಂಗೋ ಮಿಲ್ಕ್ ಶೇಕ್, ಮಾವಿನಕಾಯಿ ಮಿಲ್ಕ್ ಶೇಕು. ಈ ಸೀಸನಲ್ಲಿ ತುಂಬ ಮಾವಿನಕಾಯಿ ಸಿಗುತ್ತೆ. ಆ ಮಾವಿನಕಾಯಿಂದ ನಾವು ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಮನೆಯಲ್ಲಿ ಎಲ್ಲರಿಗೂ ಮಾಡಿ ಈ ಥರ ಕೊಡಿ. ಮ್ಯಾಂಗೋ ಮಿಲ್ಕ್ ಶೇಕು ತುಂಬ ಇಷ್ಟಪಟ್ಟು ಕುಡಿತಾರೆ. ಸೊ ನಮ್ಮ ವಿಡಿಯೋ ನೀವು ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೀವು ಮಾಡೋ ಲೈಕು ಮತ್ತು ಸಬ್ಸ್ಕ್ರೈಬು ನಮ್ಗೆ ಇನ್ನೂ ಈ ಥರ ವೀಡಿಯೋಸ್ ಮಾಡೋಕ್ಕೆ ತುಂಬ ಮೋಟಿವೇಶನ್ ಸಿಗುತ್ತೆ, ತುಂಬ ಜನಕ್ಕೆ ರೀಚ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಮಿಲ್ಕ್ ಶೇಕ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ. 1 ಕಪ್ ಮಾವಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿದು 1 ಗ್ಲಾಸ್ ಮಾಡ್ತೀನಿ. ಸೊ ಅದಕ್ಕಾಗಿ ನೀವು ಎಷ್ಟು ಗ್ಲಾಸ್ ಮಾಡ್ತೀರೋ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಶುಗರ್ 1-2 ಸ್ಪೂನ್ ತೊಗೊಂಡಿದ್ದೀನಿ, ಯಾಕಂದರೆ ಮಾವಿನಕಾಯಿ ತುಂಬ ಸ್ವೀಟ್ ಇದೆ. ಮತ್ತು ಹಾಲು 1 ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ಗೋಡಂಬಿನೂ, ಪಿಸ್ತಾ ಮತ್ತು ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಏಲಕ್ಕಿನ ತೊಗೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಏಲಕ್ಕಿನ ಒಂದು ಸ್ವಲ್ಪ ಸಕ್ಕರೆ ಜೊತೆ ಪೌಡರ್ ಮಾಡಿ ಇಟ್ಕೋಬೋದು. ಇಲ್ಲಿ ಈ ಥರ ಏಲಕ್ಕಿನೂ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಇಷ್ಟೊತ್ತು ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಮಾವಿನಕಾಯಿನ ಸೇರಿಸ್ಕೊಳ್ಳೋಣ. ಇದು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ. ನಾನು ಇಲ್ಲಿ 1 ಗ್ಲಾಸ್ ಸೇರಿಸ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನು 1 ಮಾವಿನಕಾಯಿ ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಮತ್ತು 1-2 ಟೀ ಸ್ಪೂನು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಮಾವಿನಕಾಯಿ ತುಂಬ ಸ್ವೀಟ್ ಇರುತ್ತಲ್ಲ, ಅದಕ್ಕಾಗಿ 2 ಸ್ಪೂನ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ, ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಏಲಕ್ಕಿನ ತೆಗೆದುಬಿಟ್ಟು ನೋಡಿ ಒಳಗಡೆ ಇರೋ ಸೀಡ್ಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ಫುಲ್ಲು ಹಾಕ್ಕೋಬೋದು, ಬಟ್ ಅದು ಕುಡಿಯೋವಾಗ ನಮಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬರೀ ಸೀಡ್ಸ್ ಮಾತ್ರ ಹಾಕ್ತಾಯಿದ್ದೀನಿ. ಸೊ ಇವಾಗನ್ನೆಲ್ಲನೂ ಸೇರಿಸ್ಕೊಂಡು ನಾವಿವಾಗ ಬ್ಲೆಂಡ್ ಮಾಡ್ಕೊಂಡು ಬರೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಇದನ್ನು ತೆಗೆದುಬಿಟ್ಟು ಹಾಕ್ಬಿಟ್ಟು ನಾವು ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ಸೇರಿಸ್ಕೋಬೇಡಿ. ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಎಲ್ಲ ಹೊರ್ಟೋಗುತ್ತೆ. ಸೊ ಬ್ಲೆಂಡ್ ಮಾಡ್ಕೊಂಡು ಬರೋಣ. ನೋಡಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಲ್ಲ, ನೋಡಿ ಈ ಥರ ಬರುತ್ತೆ. ನಾವು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಂಡು ಬಂದರೆ ಥಿಕ್ನೆಸ್ ಈ ಥರ ಇರುತ್ತೆ. ನಿಮ್ಗೆ ಇನ್ನೊಂದು ಗಟ್ಟಿ ಬೇಕು ಅಂದರೆ ಹಾಲು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗಿದ್ರೆ ಬೇಕು ಅಂದ್ಕೊಂಡ್ರೆ ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ. ಹಾಲನ್ನು ಸೇರಿಸ್ಕೊಂಡು ಹೆಚ್ಚು ಕಮ್ಮಿ ಮಾಡಿಕೊಂಡು ನಿಮ್ಗೆ ಯಾವುದು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ಒಂದು ಸರ್ವಿಂಗ್ ಗ್ಲಾಸ್ ತೊಗೊಂಡು ನಾವು ಮ್ಯಾಂಗೋ ಮಿಲ್ಕ್ ಶೇಕನ್ನ ಸರ್ವ್ ಮಾಡಿಕೊಂಡ್ರೆ ರೆಡಿ. ನಾವು ಇವು ಕಟ್ ಮಾಡಿರೋಂತಹ ಪಿಸ್ತಾ, ಬಾದಾಮ್, ಗೋಡಂಬಿನ ಗಾರ್ನಿಷಿಂಗ್ ಮಾಡ್ಕೊಂಡ್ಬಿಟ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. ಸೊ ನಿಮ್ಗೇನಾದರೂ ನಾವು ಮಾಡಿರೋಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.